ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿನ ಮುಳ್ಕ ಮಾಡ್ತಾ ಇದ್ದೇನೆ. ಹಲಸಿನ ಹಣ್ಣಿನ ಮುಳ್ಕ ಮಾಡಲಿಕ್ಕೆ ಒಂದು ತುಂಡು ಹಲಸಿನ ಹಣ್ಣು ಉಂಟು, ಅದರ ಸೋಳೆ ತೆಗಿತಾ ಇದ್ದೇನೆ. ಮುಳ್ಕ ಮಾಡಲಿಕ್ಕೆ ಯಾವ ಥರದ ಹಲಸಿನ ಹಣ್ಣು ಸಹ ಆಗ್ತದೆ. ಸೋಳೆ ತೆಗೆದಾಯಿತು. ಈಗ ಅದರ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡುವ. ಒಂದು 10-20 ಸೋಳೆ ಸಿಕ್ಕಿತು. ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ತೇನೆ. ಹಲಸಿನಕಾಯಿ ಹಪ್ಪಳ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ಹಲಸಿನ ಹಣ್ಣಿನ ಸೀಸನಲ್ಲಿ ಬೇರೆ ಬೇರೆ ಥರದ ತಿಂಡಿಗಳನ್ನು ಹಲಸಿನ ಹಣ್ಣಿದ್ದು ಮಾಡೋದೇ ಒಂದು ಖುಷಿ ಆಗ್ತದೆ, ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ. ಹಲಸಿನ ಹಣ್ಣನ್ನು ಕಟ್ ಮಾಡಿ ಆಯಿತು. ಈಗ ಮುಳ್ಕ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ: ಒಂದು ತುಂಡು ಬೆಲ್ಲ ಸಿಹಿ ಆಗಲಿಕ್ಕೆ, ಮತ್ತು ಒಂದು ಸಣ್ಣ ಕಪ್ಪು ತೆಂಗಿನ ತುರಿ, 1 ಕಪ್ಪು ಅಕ್ಕಿ ಹಿಟ್ಟು, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಸೋಳೆಯ ತುಂಡುಗಳನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಯವಾಗಿ ರುಬ್ಬಿಕೊಂಡು ಬರಬೇಕು. ನೀರು ಹಾಕಬಾರ್ದು ರುಬ್ಬುವಾಗ. ನೋಡಿ, ಸೋಳೆ ರುಬ್ಬಿ ಆಯಿತು. ಈಗ ಬೆಲ್ಲ ಹುಡಿ ಮಾಡಿ ಹಾಕಿ ಒಂದು ಸುತ್ತು ರುಬ್ಬಿ ಬರ್ತೇನೆ. ನೋಡಿ, ರುಬ್ಬಿ ಆಯಿತು. ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ರುಬ್ಬಿದ ಹಿಟ್ಟಿಗೆ 1 ಕಪ್ಪು ತೆಂಗಿನ ತುರಿ, 1 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡುವಾಗ ನೀರು ಹಾಕಬಾರ್ದು. ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಹಾಕಿದರೆ ಪರಿಮಳ ಆಗ್ತದೆ. ನಾನು ಮಾತ್ರ ಹಾಕಲಿಲ್ಲ ಏಲಕ್ಕಿ ಹುಡಿಯನ್ನು. ನೋಡಿ, ಕಲಸಿ ಆಯಿತು. ನೋಡಿ, ಇಷ್ಟು ಗಟ್ಟಿ ಆಗಬೇಕು. ಎಲ್ಲಿಯಾದರೂ ಸೋಳೆಯಲ್ಲಿ ನೀರಿದ್ದರೆ ಹಿಟ್ಟು ನೀರಾಗ್ತದೆ, ಬೇಕಿದ್ದರೆ ಅಕ್ಕಿ ಹುಡಿ ಸೇರಿಸಿ ಇಷ್ಟು ಗಟ್ಟಿ ಮಾಡಬೇಕು. ಈ ಮುಳ್ಕ ಉಂಟಲ್ಲ, ತೆಂಗಿನ ಎಣ್ಣೆಯಲ್ಲಿ ಕರೆದ್ರೆ ತುಂಬ ಟೇಸ್ಟ್ ಆಗ್ತದೆ. ಎಣ್ಣೆ ಬಿಸಿ ಆಯಿತು. ಒಂದೊಂದೇ ಮುಳ್ಕವನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಇದನ್ನು ಎಣ್ಣೆಗೆ ಬಿಡುವಾಗ ಕೈಗೆ ಹಿಟ್ಟು ಅಂಟಿಕೊಳ್ತದೆ, ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ತಾಗಿಸಿ ಒಂದೊಂದೇ ಉಂಡೆಯನ್ನು ಎಣ್ಣೆಗೆ ಬಿಟ್ಟರೆ ಆಯಿತು. ನೋಡಿ, ಇಷ್ಟು ಕಂದು ಬಣ್ಣ ಬರಬೇಕು, ಅಷ್ಟರವರೆಗೆ ಫ್ರೈ ಮಾಡಿ. ಈಗ ನೋಡಿ ಆಯಿತು. ಈಗ ತೆಗಿತಾ ಇದ್ದೇನೆ. ಸಿಹಿ ತಿನ್ನುವವರಿಗೆ ಈ ಮುಳ್ಕ ತಿಂದರೆ ಮತ್ತೆ ಯಾವಾಗಲೂ ಮಾಡಿ ತಿನ್ನುವ ಅಂತಲೇ ಕಾಣ್ತದೆ, ಅಷ್ಟು ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ನೋಡಿ, ಬಿಸಿ ಬಿಸಿ ಮುಳ್ಕ ರೆಡಿ ಆಯಿತು. ಇನ್ನು ಎಲ್ಲರೂ ಕೂತು ತಿನ್ನುವ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹೀಗೆ ಸಾಫ್ಟ್ ಆಗಬೇಕು, ಒಳ್ಳೆಯದಾಗ್ತದೆ. ಗಟ್ಟಿಯಾದರೆ ಒಳ್ಳೆಯದಾಗೋದಿಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.